ಶ್ರೀರಾಮನ ಜೀವನ ಮತ್ತು ಅಂತಿಮ ಕ್ಷಣಗಳು ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಮಹತ್ವವುಳ್ಳವು. ಶ್ರೀರಾಮನು ಧರ್ಮದ ಪ್ರತೀಕ, ಸತ್ಯದ ರೂಪಕ ಹಾಗೂ ಆದರ್ಶ ಮಾನವನಾಗಿ ಪೂಜಿಸಲ್ಪಡುತ್ತಾನೆ. ಅವನ ಜೀವನದ ಪ್ರತಿಯೊಂದು ಹಂತವೂ ಮನುಷ್ಯರಿಗೆ ಮಾರ್ಗದರ್ಶನ ನೀಡುತ್ತದೆ. ಅಂತಿಮವಾಗಿ ರಾಮನು ಹೇಗೆ ಸಾವನ್ನಪ್ಪಿದನು ಮತ್ತು ಅವನನ್ನು ಉಳಿಸಿಕೊಳ್ಳಲು ಹನುಮಂತನ ಪರದಾಟ ಹೇಗಿತ್ತು ಎಂಬುದು ಅತ್ಯಂತ ಭಾವನಾತ್ಮಕ ಹಾಗೂ ಆಧ್ಯಾತ್ಮಿಕ ಕಥೆಯಾಗಿದೆ. ರಾಮನ ಅಂತ್ಯ ಜೀವನದ ಹಿನ್ನೆಲೆ. ರಾಮಾಯಣದ ಯುದ್ಧದ ನಂತರ ರಾಮನು ಅಯೋಧ್ಯೆಗೆ ಮರಳಿ ಜನರಿಗಾಗಿ ಆದರ್ಶ ರಾಜನಾಗಿ ಆಡಳಿತ ನಡೆಸಿದನು. ಅವನ ಆಡಳಿತವನ್ನು ರಾಮರಾಜ್ಯ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಅದು ನ್ಯಾಯ, ಸಮಾನತೆ ಮತ್ತು ಧರ್ಮದ ಮೇಲೆ ನಿಂತಿತ್ತು. ಆದರೆ ಅವನ ಜೀವನದಲ್ಲಿ ಕೆಲವು ದುಃಖಕರ ಘಟನೆಗಳು ನಡೆದವು. ಸೀತೆಯ ಅಗ್ನಿಪರೀಕ್ಷೆ ಮತ್ತು ನಂತರದ ವನವಾಸವು ರಾಮನ ಮನಸ್ಸಿಗೆ ದೊಡ್ಡ ನೋವನ್ನುಂಟು ಮಾಡಿತು. ರಾಮನ ಅಂತ್ಯ ಸಮಯದ ಕುರಿತು ಮುಖ್ಯವಾಗಿ ವಾಲ್ಮೀಕಿ ರಾಮಾಯಣ ಮತ್ತು ಪುರಾಣಗಳಲ್ಲಿ ವಿವರಣೆಗಳಿವೆ. ರಾಮನು ತನ್ನ ಅವತಾರ ಧರ್ಮವನ್ನು ಪೂರ್ಣಗೊಳಿಸಿದ ನಂತರ ಭೂಲೋಕವನ್ನು ತ್ಯಜಿಸುವ ನಿರ್ಧಾರ ಕೈಗೊಂಡನು. ಇದು ಸಾಮಾನ್ಯ ಮರಣವಲ್ಲ, ದೈವಿಕ ವಿಲೀನವಾಗಿದೆ. ಕಥೆಯ ಪ್ರಕಾರ ಯಮಧರ್ಮರಾಜನು ಬ್ರಾಹ್ಮಣ ರೂಪದಲ್ಲಿ ರಾಮನ ಬಳಿಗೆ ಬಂದನು. ಅವನು ರಾಮನೊಂದಿಗೆ ರಹಸ್ಯವಾಗಿ ಮಾತಾಡಬೇಕೆಂದು ಹೇಳಿದನು. ಆ ಸಮಯದಲ್ಲಿ ರಾಮನು ತನ್ನ ಸಹೋದರ ಲಕ್ಷ್ಮಣನನ್ನು ಬಾಗಿಲಿನ ಕಾವಲುಗಾರನಾಗಿ ನೇಮಿಸಿದನು ಎಂದು ಹೇಳಿದನು. ಆದರೆ ಆ ಸಮಯದಲ್ಲಿ ದುರ್ವಾಸ ಮಹರ್ಷಿ ಬಂದರು ಮತ್ತು ಒಳಗೆ ಹೋಗಲು ಒತ್ತಾಯಿಸಿದರು. ಲಕ್ಷ್ಮಣನು ಧರ್ಮ ಸಂಕಟದಲ್ಲಿ ಸಿಲುಕಿದನು. ಅಂತಿಮವಾಗಿ ಅವನು ಒಳಗೆ ಹೋಗಿ ರಾಮನಿಗೆ ವಿಷಯ ತಿಳಿಸಿದನು. ಇದರಿಂದ ರಾಮನು ತನ್ನ ಮಾತಿನ ಪ್ರಕಾರ ಲಕ್ಷ್ಮಣನನ್ನು ತ್ಯಜಿಸಬೇಕಾಯಿತು. ಲಕ್ಷ್ಮಣನು ಇದನ್ನು ಸಹಿಸಿಕೊಳ್ಳಲಾಗದೆ ಸರಯು ನದಿಗೆ ಹೋಗಿ ದೇಹ ತ್ಯಜಿಸಿದನು. ಈ ಘಟನೆ ರಾಮನಿಗೆ ಅತ್ಯಂತ ದುಃಖ ತಂದಿತು. ನಂತರ ರಾಮನು ತನ್ನ ಅವತಾರ ಕಾರ್ಯ ಮುಗಿದಿದೆ ಎಂದು ತಿಳಿದು ತಾನೂ ಸಹ ಸರಯು ನದಿಗೆ ಪ್ರವೇಶಿಸಿ ದೈವಿಕ ಲೋಕಕ್ಕೆ ಸೇರಿದನು. ಹನುಮಂತನ ಭಕ್ತಿ ಮತ್ತು ಪರದಾಟ. ಹನುಮಂತನು ರಾಮನ ಮೇಲೆ ಅಪಾರ ಭಕ್ತಿ ಹೊಂದಿದ್ದನು. ಅವನಿಗೆ ರಾಮನು ದೇವರು, ಸ್ವಾಮಿಯೂ ಜೀವನದ ಗುರಿಯೂ ಆಗಿದ್ದನು. ರಾಮನು ಭೂಲೋಕ ತ್ಯಜಿಸುವ ನಿರ್ಧಾರ ತೆಗೆದುಕೊಂಡಾಗ ಹನುಮಂತನು ಅದನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗಲಿಲ್ಲ. ಹನುಮಂತನು ರಾಮನನ್ನು ಬಿಟ್ಟು ಬದುಕುವುದು ಸಾಧ್ಯವಿಲ್ಲವೆಂದು ಭಾವಿಸಿದನು. ಅವನು ರಾಮನ ಬಳಿಗೆ ಹೋಗಿ, ನೀನು ಇಲ್ಲದಿದ್ದರೆ ನಾನು ಬದುಕಲು ಸಾಧ್ಯವಿಲ್ಲ ಎಂದು ವಿನಂತಿಸಿದನು. ಆದರೆ ರಾಮನು ಅವನಿಗೆ ಒಂದು ಮಹತ್ತರವಾದ ಧರ್ಮವನ್ನು ನೀಡಿದನು. ರಾಮನು ಹನುಮಂತನಿಗೆ ಹೇಳಿದನು, ನೀನು ಚಿರಂಜೀವಿಯಾಗಿದ್ದು ಇದು ಹನುಮಂತನ ಭಕ್ತಿಯ ಮಹತ್ವವನ್ನು ತೋರಿಸುತ್ತದೆ. ಸ್ವಂತ ಆಸೆಗಿಂತ ಸ್ವಾಮಿಯ ಆಜ್ಞೆ ಮೇಲು. ಹನುಮಂತನ ತ್ಯಾಗ. ಹನುಮಂತನು ರಾಮನನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಿದರೂ ಅವನು ತಿಳಿದಿದ್ದನು ಇದು ದೈವಿಕ ನಿರ್ಧಾರ. ಆದ್ದರಿಂದ ಅವನು ತನ್ನ ಭಾವನೆಗಳನ್ನು ನಿಯಂತ್ರಿಸಿ ರಾಮನ ಆಶಯವನ್ನು ಪಾಲಿಸಲು ನಿರ್ಧರಿಸಿದನು. ಅವನು ಭೂಲೋಕದಲ್ಲಿ ಉಳಿದುಕೊಂಡು ರಾಮನ ಕಥೆಯನ್ನು, ರಾಮನ ಧರ್ಮವನ್ನು ಜನರಲ್ಲಿ ಹರಡಲು ಪ್ರಾರಂಭಿಸಿದನು. ಹನುಮಂತನ ಈ ತ್ಯಾಗವು ಭಕ್ತಿಯ ಉನ್ನತ ಮಟ್ಟವನ್ನು ತೋರಿಸುತ್ತದೆ. ಅವನು ತನ್ನ ಸ್ವಂತ ದುಃಖವನ್ನು ಮರೆತು ಲೋಕದ ಒಳಿತಿಗಾಗಿ ಬದುಕಲು ಆಯ್ಕೆ ಮಾಡಿಕೊಂಡನು. ಆಧ್ಯಾತ್ಮಿಕ ಅರ್ಥ. ರಾಮನ ಸಾವನ್ನು ನಾವು ಸಾಮಾನ್ಯ ಮರಣವಾಗಿ ನೋಡಬಾರದು. ಇದು ದೈವಿಕ ಲೀಲೆಯ ಅಂತ್ಯ. ರಾಮನು ವಿಷ್ಣುವಿನ ಅವತಾರವಾಗಿರುವುದರಿಂದ ಅವನು ತನ್ನ ಮೂಲ ಸ್ವರೂಪಕ್ಕೆ ಮರಳಿದನು. ಹನುಮಂತನು ಭಕ್ತಿಯ ಪ್ರತೀಕವಾಗಿ ಉಳಿದನು. ಈ ಕಥೆಯಿಂದ ನಾವು ಕಲಿಯಬೇಕಾದ ಮುಖ್ಯ ಪಾಠಗಳು. ಧರ್ಮವನ್ನು ಯಾವ ಪರಿಸ್ಥಿತಿಯಲ್ಲೂ ಪಾಲಿಸಬೇಕು. ಭಕ್ತಿ ಎಂದರೆ ಸ್ವಾರ್ಥರಹಿತ ಸೇವೆ. ಜೀವನದಲ್ಲಿ ವಿದಾಯ ಅನಿವಾರ್ಯ, ಆದರೆ ಆದರ್ಶಗಳು ಶಾಶ್ವತ ಸಮಾಪ್ತಿ. ಶ್ರೀರಾಮನ ಅಂತ್ಯ ಮತ್ತು ಹನುಮಂತನ ಪರದಾಟವು ನಮ್ಮ ಮನಸ್ಸನ್ನು ಸ್ಪರ್ಶಿಸುವ ಕಥೆಯಾಗಿದೆ.